ಜೈ ಜವಾನ್ ಜೈ ಕಿಸಾನ್. ಇವತ್ತು ಹೊಸೂರು ಬಾವ ಮತ್ತು ಅಗಲಕೋಟೆ ಹುಡುಗಿಯವರು ನಮ್ಮ ಜೊತೆ ಇದ್ದಾರೆ. ಅಕ್ಕ ಅವರು ಬಂದಿದ್ದಾರೆ ನಮ್ಮ ರೈತರಿಗೋಸ್ಕರ ಸಪೋರ್ಟ್ ಮಾಡೋಕ್ಕೆ. ಅಕ್ಕ, ಈಗ ನಮ್ಮ ರೈತರ ಜಮೀನಲ್ಲಿ ಏರ್ಪೋರ್ಟ್ ಮಾಡಬೇಕು ಅಂದ್ಬಿಟ್ಟು ಇದು ಮಾಡ್ತಾ ಇದೆ ಫಾರ್ಮ್ ಲ್ಯಾಂಡಲ್ಲಿ. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಎಲ್ರಿಗೂ? ಈಗ ರೈತರು ನಮಗೆ ವ್ಯವಸಾಯ ಬಿಟ್ಟು ಬೇರೆ ಏನು ಕೆಲಸನೇ ಗೊತ್ತಿಲ್ಲ, ನಾವು ಹೆಂಗೆ ಜೀವನ ಮಾಡೋದು ಅಂತ ತುಂಬ ಕಷ್ಟಪಡ್ತಾ ಇದ್ದಾರೆ ನಮ್ಮ ರೈತರೆಲ್ಲನು. ಇಲ್ಲಿ ಹೊಸೂರಾಗಿರೋರು ಬಂದು, ಹೊಸೂರು ಸುತ್ತಮುತ್ತ ಇರೋರು ಬಂದು ಅವ್ರೂ ಏರ್ಪೋರ್ಟ್ ಬೇಡ ಅಂತಾನೆ ಹೇಳ್ತಾ ಇರೋದು. ಯಾಕಂದ್ರೆ ಏರ್ಪೋರ್ಟ್ ಬಂತು ಅಂದ್ರೆ ಈ ಲ್ಯಾಂಡ್ ಅಲ್ಲಿ ಬಂದು 3000 ಎಕರೆದಲ್ಲಿ ಏರ್ಪೋರ್ಟ್ ಬಂದಂದ್ರೆ ಮತ್ತೆ ಮತ್ತೆ ಕಂಪ್ನಿಗಳು ಬರ್ತಾನೆ ಇರ್ತದೆ, ಮತ್ತೆ ಬೇರೆ ಏನಾದ್ರು ಬರ್ತಾನೆ ಇರ್ತದೆ. ಬೇರೆ ಏನಾದ್ರು ಬಂದ್ರೆ ಗ್ರೀನೀಸ್ ಆಗಿರೋದೆಲ್ಲ ಡ್ರೈನೇಜ್ ಆಯ್ತತ್ತ. ಆಮೇಲೆ ಈ ಚೆನ್ನೈ ಐತಲ್ಲ, ಚೆನ್ನೈಗೆ ಎಲ್ಲಿ ನೋಡು ಸ್ವಲ್ಪ ಮಳೆ ಬಂತಂದ್ರೇನು ಸುನಾಮಿ ತರ ಹೋಯ್ತದೆ. ಆ ಸೆಕೆಂಡ್ ಸುನಾಮಿ ಬಂದು ಚೆನ್ನೈ ಬಂದು ಹೊಸೂರು ತಾಲೂಕ, ಹೊಸೂರು ಸುತ್ತಮುತ್ತ ಊರ್ತ. ಆದ್ರೆ ನೀವು ರೈತರು ಬಂದು ಏನಕ್ಕೂ ಭಯ ಬೀಳ್ಬೇಡ್ರಿ. ನಿಮ್ಮ ನೆಲ, ನಿಮ್ಮ ಹಕ್ಕು, ನಿಮ್ಮ ಊರನ್ನ ನೀವ್ ಕಾಪಾಡ್ಬೇಕು, ಐಕ್ಯಮತ್ಯವಾಗಿರ್ಬೇಕು. ನಿಮ್ಮ ಊರನ್ನ ನೀವ್ ಕಾಪಾಡ್ಬೇಕು. ಬೇರೆ ಯಾರೋ ರಾಜಕೀಯರು ಬಂದು ನಾವ್ ಮಾಡ್ತೀರಿ, ಅದ್ ಮಾಡ್ತೀರಿ, ಇದ್ ಮಾಡ್ತೀರಿ, ನೀವ್ಯಾಕೆ ಬಿಟ್ಕೊಡ್ತೀರಾ? ಬಿಟ್ಕೊಡ್ಬೇಡ್ರಿ. ಬಿಟ್ಕೊಡಾಕು ನೀವ್ ಹೋಗ್ಬೇಡ್ರಿ. ನೀವೆಲ್ಲಾರು ಊರವರೆಲ್ಲ ಒಗ್ಗಟ್ಟಾಗಿರ್ರಿ. ನಮ್ ವ್ಯವಸಾಯನ ನಾವು ಕಾಪಾಡ್ಕೊಳೋಣ. ಮುಂದೆ ಬರೋ ಜನರೇಷನ್ ಬಂದು ವ್ಯವಸಾಯತ ನಾವು ತೋರ್ಸ್ಕೊಡ್ಬೇಕು. ರೈತರ ಮಕ್ಳಿಗೆ ಬಂದು ಹೆಣ್ಣು ಕೊಡ್ತಾ ಇಲ್ಲ, ಏನಿಲ್ಲ. ಆದ್ರೆ ರೈತರದ ಮುಂದಿನ ದೇಶದ ಬೆನ್ನೆಲುಬು. ನೀವು ರೈತರಿಗೆ ಸಪೋರ್ಟ್ ಮಾಡ್ಬೇಕು ಎಲ್ಲಾರುನು. ಥ್ಯಾಂಕ್ యూ సో మచ్. థ్యాంక్ యూ అక్క. ನಮ್ಮ రೈತರ కై ఈడితా ఇరోదికి ఎల్లారుకును రోజులు మీ రైతుల సపోర్ట్ కోసం వచ్చిండారు. మీరంతా కలిసి ఏం చెప్తారు మీరు మా రైతులకి? మేము చెప్పేదేమంటే మా రైతులకు ఒకటే, మన ಹೊಸೂರು తాలూకులో వచ్చేసి ఈడుండేది ఫుల్ గ్రీన్ ల్యాండ్ దా. డ్రై ల్యాండ్ అని చెప్పి చేసి పెట్టినారు. మాది డ్రై ల్యాండే లేదు, ఫుల్ ఉండేదే గ్రీన్ ల్యాండ్. మేము వచ్చేసి ఏ కారణంకినో ఎయిర్పోర్ట్ కి ఇచ్చేదే లేదు. ఏముంటే మేము రైతుదా చేస్తూ ఉంటాము. గ్రీన్ ల్యాండ్ ఇది అంతా వచ్చేసి ఈ ల్యాండ్ అని వేసి పెట్టినారు, అది అయ్యేదే లేదు. మేము రైతులు వచ్చేసి ఎయిర్పోర్ట్ అనేది ఇచ్చేలే. ఈయన నేల పిడి మన్ను కూడా ఎత్తుకోపోయాక వాళ్ళ చేత. వాళ్ళ కోసం ఎంతైనా కానీ మేము ఎప్పుడు కావాల్సిన వస్తామో, ఎప్పుడు ఉంటామో, రైతులకు దా ఎప్పుడు ఉంటే నీ నెల ఎయిర్పోర్ట్ అనేది మేము ఇచ్చేదే లేదు. థ్యాంక్ యూ బావా.